ನಮಸ್ಕಾರ. ನಾನು ನಿಮ್ಮ ಅನುಷಿದ್ ದೇವರ್ ನಾವ್ದಗಿ. ಅನುಷಿದ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ 1ನೇ ಅಧ್ಯಾಯದಿಂದ ಹಿಡಿದು 6ನೇ ಅಧ್ಯಾಯದವರೆಗೆ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನೋಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು 7ನೇ ಅಧ್ಯಾಯ, 8ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದ ಬಗ್ಗೆ ನೋಡೋಣ. ನಾಳೆ ರಾಜ್ಯಶಾಸ್ತ್ರ ಪರೀಕ್ಷೆ ಇರುವುದರಿಂದ 7, 8, 9 ಅಧ್ಯಾಯದಲ್ಲಿ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಹಿಂದಿನ ಸಂಚಿಕೆಯನ್ನು ನಾನು ಮಾಡುತ್ತಿದ್ದೇನೆ. ಸ್ನೇಹಿತರೆ, 7ನೇ ಅಧ್ಯಾಯ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಈ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದರೆ, ಲೆಸೆಸ್ ಫೇರ್ ಎಂದರೆ ಮುಕ್ತ ಮಾರುಕಟ್ಟೆ. ಯಾವ ಮಾರುಕಟ್ಟೆ? ಮುಕ್ತ ಮಾರುಕಟ್ಟೆ. ಇನ್ನು ಎರಡನೇ ಪ್ರಶ್ನೆ, ಭಾರತದಲ್ಲಿ ಉದಾರೀಕರಣವು ಪ್ರಾರಂಭವಾದ ಇಸವಿ. ಭಾರತ ರಾಷ್ಟ್ರದಲ್ಲಿ ಯಾವಾಗ ಉದಾರೀಕರಣ ಪ್ರಾರಂಭವಾಯಿತು ಅಂದರೆ 1990ರಲ್ಲಿ ಪ್ರಾರಂಭವಾಯಿತು. ಇನ್ನು ಮೂರನೇ ಪ್ರಶ್ನೆ ನೋಡುವುದಾದರೆ, ಈಜಿಪ್ಟ್ ಸಂವಿಧಾನವು ಜಾರಿಗೆ ಬಂದ ಇಸವಿ ಅಥವಾ ವರ್ಷ. ಈಜಿಪ್ಟ್ ರಾಷ್ಟ್ರದಲ್ಲಿ ಯಾವಾಗ ಸಂವಿಧಾನ ಜಾರಿಗೆ ಬರಲಾಯಿತು ಅಂದರೆ 1956ರಲ್ಲಿ ಬರಲಾಯಿತು. ಎಂಥ 56? 1956ರಲ್ಲಿ ಬರಲಾಯಿತು. ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ನೋಡುವುದಾದರೆ, ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಈ ಚಿತ್ರ ಯಾರ್ದು ನೋಡುವುದಾದರೆ, 4ನೇ ಆಯ್ಕೆಯಲ್ಲಿರ್ತಕ್ಕಂಥ ಮ್ಯೂಮರ್ ಗಡಾಫಿಯವರ ಚಿತ್ರವಾಗಿದೆ. ಯಾರ ಚಿತ್ರವಾಗಿದೆ? ಮ್ಯೂಮರ್ ಗಡಾಫಿಯವರ ಚಿತ್ರವಾಗಿದೆ. ಇನ್ನು 5ನೇ ಪ್ರಶ್ನೆ ನೋಡುವುದಾದರೆ, ಮ್ಯೂಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು. ಯಾವುದನ್ನು ನಿಷೇಧಿಸಿದರು ಅಂದರೆ ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿದರು. ಯಾವ ಪಕ್ಷಗಳನ್ನು? ರಾಜಕೀಯ ಪಕ್ಷಗಳನ್ನು ನಿಷೇಧಿಸಿದರು. ಇನ್ನು 6ನೇ ಪ್ರಶ್ನೆ ನೋಡುವುದಾದರೆ, ಸಿರಿಯಾ ಈ ದೇಶದಿಂದ ಸ್ವಾತಂತ್ರ್ಯ ಪಡೆಯಿತು. ಯಾವ ದೇಶದಿಂದ ಸ್ವಾತಂತ್ರ್ಯ ಪಡೆಯಿತು ಅಂದರೆ ಫ್ರಾನ್ಸ್ ದೇಶದಿಂದ ಸ್ವಾತಂತ್ರ್ಯ ಪಡೆಯಿತು. ಇನ್ನು 7ನೇ ಪ್ರಶ್ನೆ, ಖಾಸಗೀಕರಣವನ್ನು ಮೊಟ್ಟ ಮೊದಲಿಗೆ ಅಳವಡಿಸಿಕೊಂಡ ದೇಶ. ಯಾವ ದೇಶ ಅಳವಡಿಸಿಕೊಂಡಿದೆ ಅಂದರೆ ಅಮೇರಿಕ ದೇಶ ಅಳವಡಿಸಿಕೊಂಡಿದೆ ಖಾಸಗೀಕರಣ. ಭಾರತ ರಾಷ್ಟ್ರ ಅಂದರೆ 1990ರಲ್ಲಿ ಅಳವಡಿಸಿಕೊಂಡ್ರು. ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಆಗಿದ್ದರು. ಹಣಕಾಸು ಮಂತ್ರಿ ಮನಮೋಹನ್ ಸಿಂಗ್ ರವರಾಗಿದ್ದರು. ಈ ಖಾಸಗೀಕರಣ ಮೊಟ್ಟ ಮೊದಲಿಗೆ ಅಳವಡಿಸಿಕೊಂಡ ದೇಶ ಯಾವುದು ಅಂದರೆ ಅಮೇರಿಕ ದೇಶ. ಇನ್ನು 8ನೇ ಪ್ರಶ್ನೆ ನೋಡುವುದಾದರೆ, ಸಿರಿಯಾ ಸ್ವಾತಂತ್ರ್ಯಗೊಂಡ ವರ್ಷ. ಸಿರಿಯಾ ರಾಷ್ಟ್ರ ಯಾವಾಗ ಸ್ವಾತಂತ್ರ್ಯಗೊಂಡಿತು ಅಂದರೆ 1946ರಲ್ಲಿ ಸ್ವಾತಂತ್ರ್ಯಗೊಂಡಿತು. ಸ್ನೇಹಿತರೆ, ಸ್ವಲ್ಪ ಬಿಟ್ಟ ಸ್ಥಳ ಬಗ್ಗೆ ಸಹಿತ ನೋಡೋಣ. ಡ್ಯಾಶ್ ಅನ್ನು ನೇಪಾಳದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತೇವೆ. ಡ್ಯಾಶ್ ಅನ್ನು ನೇಪಾಳದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತೇವೆ. 2006ರ ಕಾಯ್ದೆಯನ್ನು ನೇಪಾಳದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ. ಇನ್ನು 2ನೇ ಪ್ರಶ್ನೆ ನೋಡುವುದಾದರೆ, ಭೂತಾನ್ನಲ್ಲಿ ಡ್ಯಾಶ್ ಮಾದರಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಭೂತಾನ್ ರಾಷ್ಟ್ರದಲ್ಲಿ ಯಾವ ಮಾದರಿಯ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಅಂದರೆ ಬಹುಪಕ್ಷೀಯ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಯಾವ ಪ್ರಭುತ್ವ? ಬಹುಪಕ್ಷೀಯ ಪ್ರಜಾಪ್ರಭುತ್ವ ಕಾರ್ಯನಿರ್ವಹಿಸುತ್ತಿದೆ. ಇನ್ನು 3ನೇ ಪ್ರಶ್ನೆ, ರಲ್ಲಿ ನೇಪಾಳದಲ್ಲಿ
ಚುನಾಯಿತ ಸರ್ಕಾರವು ಅಧಿಕಾರಕ್ಕೆ ಬಂದಿತು 2006 ಮೇ 18ರಂದು. ಇನ್ನು 4ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಎಂಬುದು ಅಫ್ಘಾನಿಸ್ತಾನದಲ್ಲಿರುವ ಒಂದು ಪ್ರಮುಖ ಭಯೋತ್ಪಾದನಾ ಸಂಘಟನೆಯಾಗಿದೆ ಅಂತ ಕೇಳಿದರೆ ಯಾವುದಂದರೆ ತಾಲಿಬಾನ್. ಇನ್ನು ನೆಕ್ಸ್ಟ್ ಏನಂದರೆ 5ನೇ ಪ್ರಶ್ನೆ ನಾವು ನೋಡುವುದಾದರೆ, ಡ್ಯಾಶ್ ಡ್ಯಾಶ್ ರವರು ಲಿಬಿಯಾದ ಸಾಂವಿಧಾನಿಕ ಮತ್ತು ಆನುವಂಶಿಕ ರಾಜಪ್ರಭುತ್ವದ ಮುಖ್ಯಸ್ಥರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಕಿಂಗ್ ಇದ್ರಿಸ್ ಅನ್ನುವಂಥ ವ್ಯಕ್ತಿಯರ ಏನದರಲ್ಲ, ಇವರು ಲಿಬಿಯಾದ ಸಾಂವಿಧಾನಿಕ ಮತ್ತು ಆನುವಂಶಿಕ ರಾಜಪ್ರಭುತ್ವದ ಮುಖ್ಯಸ್ಥರಾಗಿದ್ದಾರೆ. ಇನ್ನು 6ನೇ ಪ್ರಶ್ನೆ, ಭೂತಾನ್ನಲ್ಲಿ ಡ್ಯಾಶ್ ಡ್ಯಾಶ್ ರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತಂದರೆ ಜುಲೈ 18, 2011 ಅಂತ ಹೇಳಬೇಕು. ಇನ್ನು 7ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ರಂದು ಭೂತಾನ್ ರಾಷ್ಟ್ರೀಯ ಮಂಡಳಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಮಾಡಿದರೆ 2008 ಮಾರ್ಚ್ 24ರಂದು. ಇಲ್ಲಿ ಹೊಂದಿಸಿ ಬರೆಯಿರಿ. IMF ಯಾವುದಕ್ಕೆ ಹೋಲಿಕೆ ಆಗುತ್ತದೆ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ಹೋಲಿಕೆ ಆಗ್ತೈತಿ. ಇನ್ನು ಭೂತಾನ್ ಪ್ರಜಾಸತ್ತಾತ್ಮಕ ಚಳವಳಿ ರಾಂಗ್ ಥಾಂಗ್ ಕ್ಯೂಲೆ ಡೋರ್ಜಿ ಅನ್ನುವಂಥದ್ದು ಹೋಲಿಕೆ ಆಗ್ತೈತಿ. ಲಿಬಿಯಾದ ಕಾನೂನು ಯಾವುದಂದರೆ ಶರಿಯತ್ ಐತಿ. WTO ಅಂದರೆ ಯಾವುದಂದರೆ ವಿಶ್ವ ವ್ಯಾಪಾರಿ ಸಂಘಟನೆ ಐತಿ. ಇನ್ನು ಸಿರಿಯನ್ ಜನತೆ ವಿಶೇಷತೆ ಏನೆಂದರೆ ವೈವಿಧ್ಯಮಯ ಜನಾಂಗೀಯತೆ. ಸ್ನೇಹಿತರೆ, ಇಲ್ಲಿಗೆ 7ನೇ ಅಧ್ಯಾಯ ಮುಕ್ತಾಯವಾಯಿತು. ಸ್ನೇಹಿತರೆ, ಇನ್ನು ಅಧ್ಯಾಯ 8 ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಈ ಅಧ್ಯಾಯ 8ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವುದಂದರೆ, ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಯಾರಂದರೆ ಜೆರ್ಮಿ ಬೆಂಥಾಮ್ ಅನ್ನುವಂಥ ವ್ಯಕ್ತಿ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಕೆ ಮಾಡ್ತಾರೆ. ವೆಸ್ಟ್ಫಾಲಿಯ ಒಪ್ಪಂದ ಆದ ಇಸ್ವಿ ಅಂತ ಕೇಳ್ತಾರೆ, 1648 ಅಂತ ಹೇಳಬೇಕು. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಅಂತ ಕೇಳ್ತಾರೆ, 1945 ಅಂತ ಹೇಳಬೇಕು. ವಿಶ್ವಸಂಸ್ಥೆಯ ಮೂಲತತ್ವಗಳನ್ನು ತಿಳಿಸುವ ವಿಧಿ ಅಂತ ಹೇಳ್ತೈತಿ, 2ನೇ ವಿಧಿ ಅಂತ ಹೇಳಬೇಕು. ಮತ್ತು ಪ್ರಸ್ತುತ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತ ಹೇಳಲಾಗುತ್ತದೆ 193 ಅಂತ ಹೇಳಬೇಕು. ವಿಶ್ವಸಂಸ್ಥೆಯ ಶಕ್ತಿಶಾಲಿ ಅಂಗ ಅಂತ ಕೇಳಿದರೆ ಭದ್ರತಾ ಮಂಡಳಿ ಅಂತ ಹೇಳಬೇಕು. ನೆಕ್ಸ್ಟ್ ಸ್ನೇಹಿತರೆ, 7ನೇ ಪ್ರಶ್ನೆ ನೋಡೋದಾದರೆ, ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳ್ತಾರೆ. ಒಟ್ಟು ಈ ಕೆಳಗಿನ ಚಿತ್ರ ಯಾವುದೈತಂದರೆ ಏಷ್ಯನ್ ಅನ್ನುವಂಥದ್ದು ಚಿತ್ರ ಐತಿ. ಅದಕ್ಕಾಗಿ ಏಷ್ಯನ್ದ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದರೆ 10 ರಾಷ್ಟ್ರಗಳು. ಸ್ನೇಹಿತರೆ, ಇನ್ನು 8ನೇ ಪ್ರಶ್ನೆ, ಸಾರ್ಕ್ ಸ್ಥಾಪನೆಯಾದ ವರ್ಷ ಅಂತ ಕೇಳ್ತಾರೆ, 1985. ಮತ್ತು ಸಾರ್ಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8. ನೆಕ್ಸ್ಟ್ ಏನಂದರೆ ಅಫ್ಘಾನಿಸ್ತಾನ್ ಸಾರ್ಕ್ನ ನೂತನ ಸದಸ್ಯ ರಾಷ್ಟ್ರವಾದ ವರ್ಷ ಅಂತ ಪ್ರಶ್ನೆ ಮಾಡಲಾಗಿದೆ 2010. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡುವುದಾದರೆ, ಜೀನ್ ಬೋಡಿನ್ ರವರ ಪ್ರಮುಖ ಕೃತಿ ದಿ ರಿಪಬ್ಲಿಕ್ ಅಂತ ನೋಡ್ಬೋದು. ನೆಕ್ಸ್ಟ್ ಪ್ರಥಮ ಸಾರ್ಕ್ ಶೃಂಗಸಭೆ ನಡೆದ ಸ್ಥಳ ಢಾಕಾದಲ್ಲಿ ನಡೆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಚಲಾಯಿಸುವ ದೇಶ ಅಂತ ಕೊಡಲಾಗಿದೆ. ಇಲ್ಲಿ 4 ಅಂದ್ರೆ ಚೀನಾ ದೇಶಕ್ಕೆ ವಿಟೋ ಅಧಿಕಾರವನ್ನು ಕೊಡಲಾಗಿದೆ. ಇನ್ನು 14ನೇ ಪ್ರಶ್ನೆ, ಲೀಗ್ ಆಫ್ ನೇಷನ್ನ ಶಿಲ್ಪಿ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ವುಡ್ರೋ ವಿಲ್ಸನ್ ಅನ್ನುವಂಥ ವ್ಯಕ್ತಿಗೆ ಕರೆಯಲಾಗುತ್ತದೆ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದೆ, ನ್ಯೂಯಾರ್ಕ್ನಲ್ಲಿ ಇದೆ. ನೆಕ್ಸ್ಟ್ ಮೊಟ್ಟ ಮೊದಲ ಭಾರತ ಆಸಿಯಾನ್ ಶೃಂಗಸಭೆ ನಡೆದ ವರ್ಷ 2002ರಲ್ಲಿ. ಇನ್ನು ಸಾರ್ಕ್ನ ವಿಸ್ತೃತ ರೂಪ AIK ಏನೈತಲ್ಲ, ಇದು ಸರಿಯಾದ ಆಯ್ಕೆಯಾಗಿದೆ. ಇನ್ನು 18ನೇ ಪ್ರಶ್ನೆ ನಾವು ನೋಡೋದಾದರೆ, ಸಾರ್ಕ್ನ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಇದು ಕಠ್ಮಂಡುನಲ್ಲಿದೆ. ಇಷ್ಟೇನೆಂದರೆ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನೋಡಿದ್ದೇವೆ. ಇನ್ನು ಬೆಟ್ಟ ಸ್ಥಳ ಪ್ರಶ್ನೆಗಳನ್ನು ನಾವು ನೋಡುವುದಾದರೆ, ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತೇವೆ ಅಂತ ಅಂದರೆ ರಾಷ್ಟ್ರೀಯ ಶಕ್ತಿ ಎನ್ನುತ್ತೇವೆ. ಇನ್ನು ಡ್ಯಾಶ್ ಡ್ಯಾಶ್ ಶಕ್ತಿಯ ಸಮಾನ ಹಂಚಿಕೆಯಾಗಿದೆ ಅಂದರೆ ಶಕ್ತಿಯ ಸಮತೋಲನ, ಶಕ್ತಿಯ ಸಮಾನ ಹಂಚಿಕೆಯಾಗಿದೆ. ನೆಕ್ಸ್ಟ್
ನೆಕ್ಸ್ಟ್ ಮೂರನೇ ಪ್ರಶ್ನೆ ನಾವು ನೋಡುವುದಾದರೆ ವಿಶ್ವಸಂಸ್ಥೆಯ ಸನ್ನದಿಗೆ ಸಹಿ ಮಾಡಿದ ಮೂಲ ಸದಸ್ಯ ರಾಷ್ಟ್ರಗಳು 51, ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ 5, ಇನ್ನು ಬ್ರಿಕ್ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5. ನೆಕ್ಸ್ಟ್ ಡ್ಯಾಶ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ಅಂತ ಕೇಳಲಾಗಿದೆ, ಹೇಗ್ನಲ್ಲಿ ಇದೆ. ಡ್ಯಾಶ್ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ನ ಸದಸ್ಯ ರಾಷ್ಟ್ರವಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ 2010 ಡಿಸೆಂಬರ್ 24 ಅಂತ ಹೇಳಬೇಕು. ನೆಕ್ಸ್ಟ್ ಡ್ಯಾಶ್ರವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವವರು ಅಂತ ಕೇಳಲಾಗಿದೆ. ಇಲ್ಲಿ ಅಂಟೋನಿಯಾ ಗುಟೆರೆಸ್ ಅನ್ನುವಂಥ ವ್ಯಕ್ತಿಯವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಇನ್ನು ಸಾರ್ಕ್ನ ಶಿಲ್ಪಿ ಯಾರಂತ ನೋಡುವುದಾದರೆ ಜಿಯಾ ಉರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಸಾರ್ಕ್ನ ಶಿಲ್ಪಿಯಾಗಿದ್ದಾರೆ. ಇನ್ನು SAFTA ಇದರದ್ದು ಹೋಲಿಕೆ ಯಾವುದು ಅಂದರೆ ಸೌತ್ ಏಷಿಯನ್ ಫ್ರೀ ಟ್ರೇಡ್ ಏರಿಯಾ. ಇನ್ನು ಲೀಗ್ ಆಫ್ ನೇಷನ್ ಅಂತ ನಾವು ನೋಡುವುದಾದರೆ 1920. ದಿ ರಿಪಬ್ಲಿಕ್ ಅಂತ ನಾವು ನೋಡುವುದಾದರೆ ಜೀನ್ ಬೋಡಿನ್ ಅನ್ನುವಂಥ ವ್ಯಕ್ತಿ. ಇನ್ನು ಆಸಿಯನ್ನ ಸ್ಥಾಪನೆ ಅಂತ ನೋಡುವುದಾದರೆ 8ನೇ ಆಗಸ್ಟ್ 1967 ಆಗಸ್ಟ್ 8ರಂದು. ಸ್ನೇಹಿತರೆ, ಇನ್ನು 9ನೇ ಅಧ್ಯಾಯದ ಬಗ್ಗೆ ನೋಡೋಣ. ಭಾರತದ ವಿದೇಶಾಂಗ ನೀತಿ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಬಹುಆಯ್ಕೆ ಪ್ರಶ್ನೆಗಳು. NAMನ ಪ್ರಸ್ತುತ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂದರೆ ಅಲಿಪ್ತ ನೀತಿ ಏನೈತಲ್ಲ, ಇದು NAMನ ಪ್ರಸ್ತುತ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದರೆ 128. ಇನ್ನು ಭಾರತವು ತನ್ನ ಮೊದಲ ನ್ಯೂಕ್ಲಿಯರ್ ಪರೀಕ್ಷೆಯಲ್ಲಿ ನಡೆಸಿದ ವರ್ಷ ಯಾವುದಂದರೆ 1974ರಲ್ಲಿ CHOGMನ ವಿಸ್ತೃತ ರೂಪ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. LAC ವಿಸ್ತೃತ ರೂಪ ನೋಡುವುದಾದರೆ ಇದು ಸಹಿತ ಸಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ಬಾಂಗ್ಲಾದೇಶ ಉದಯವಾದ ವರ್ಷ 1971 ಅಂತ ಹೇಳಬೇಕು. ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಪಂಚಶೀಲ ತತ್ವಕ್ಕೆ ಸಹಿ ಮಾಡಿದ ರಾಷ್ಟ್ರಗಳು ನೋಡುವುದಾದರೆ ಭಾರತ ಮತ್ತು ಚೀನಾ ರಾಷ್ಟ್ರಗಳು, ಎರಡೂ ರಾಷ್ಟ್ರಗಳು ಪಂಚಶೀಲ ತತ್ವಕ್ಕೆ ಸಹಿಯನ್ನು ಮಾಡಲಾಯಿತು. ಇನ್ನು ಪೆರಿಸ್ಟ್ರೋಯಕ್ ಮತ್ತು ಗ್ಲಾಸ್ ನಾಟ್ಸ್ ಆರ್ಥಿಕ ಸುಧಾರಣೆ ಜಾರಿಗೆಗೊಳಿಸಿದವರು ಯಾರೆಂದರೆ ಮಿಖಾಯೆಲ್ ಗೋರ್ಬೆಚೌ ಅನ್ನುವಂಥ ವ್ಯಕ್ತಿಯವರು. ನೆಕ್ಸ್ಟ್ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಅನ್ನುವಂಥ ವ್ಯಕ್ತಿ. ಸ್ನೇಹಿತರೆ, ಇನ್ನು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ನೋಡುವುದಾದರೆ ಡ್ಯಾಶ್ರವರು ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರು ಅಂತ ನಾವು ನೋಡ್ಕೊಳ್ತೇವೆ. ಇದು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು NAM ಎಂದರೆ ಅಂತ ಕೇಳ್ತಾರ, ಅಲಿಪ್ತ ನೀತಿ, ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು NSG. ಇನ್ನು 4ನೇ ಪ್ರಶ್ನೆ ನೋಡುವುದಾದರೆ ಡ್ಯಾಶ್ ಎಂಬುದು ಭಾರತೀಯ ಶಾಂತಿ ಪಾಲನಾ ಪಡೆ ಅಂತ ಐತಿ, IPKF. ಇನ್ನು INC ಎಂದರೆ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಬೇಕು. ಇನ್ನು 6ನೇ ಪ್ರಶ್ನೆ ಡ್ಯಾಶ್ರವರು 2013ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಯಾರಂದರೆ ನೋಡುವುದಾದರೆ ಸರಿಯಾದ ಉತ್ತರ ಯಾವುದಂದರೆ ಅಂಜೆಲಾ ಮರ್ಕೆಲ್ ಅನ್ನುವಂಥವ್ರು ಏನಿದಾರಲ್ಲ ಇವರು 2013ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದರು. ಇನ್ನೇನೆಂದರೆ 7ನೇ ಪ್ರಶ್ನೆ ಡ್ಯಾಶ್ರವರು ಅಂದ್ರೆ ಇದರ ಮುಖ್ಯಸ್ಥರಾಗಿದ್ದಾರೆ ಅಂದರೆ ಬ್ರಿಟನ್ನಿನ ರಾಣಿ ಇವರು ಏನಿದಾರಲ್ಲ ಇವರು ಮುಖ್ಯಸ್ಥರಾಗಿರುತ್ತಾರೆ. ಇನ್ನು ಸ್ನೇಹಿತರೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನಾವು ನೋಡುವುದಾದರೆ LOC ಅಂದ್ರೆ ಇದರ ಸರಿಯಾದ ಹೋಲಿಕೆ ಯಾವುದಂದರೆ ಲೈನ್ ಆಫ್ ಕಂಟ್ರೋಲ್. ಇನ್ನು ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತ ನೋಡುವುದಾದರೆ ಇದಕ್ಕೆ ಹೋಲಿಕೆ ಯಾವುದು ಅಂದರೆ CTBT ಅಂತ ಹೇಳಬೇಕು. ಇನ್ನು 3ನೇ ಪ್ರಶ್ನೆಗೆ ಹೋಲಿಕೆ ಯಾವುದಂದರೆ NPTಗೆ ಅಣ್ವಸ್ತ್ರ ನಿಷೇಧ ಒಪ್ಪಂದ ಅಂತ ಹೇಳಬೇಕು. ಬಂಗಬಂಧು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿಗೆ. ಇನ್ನು 5ನೇ ಪ್ರಶ್ನೆ ಯಾವುದು ಅಂದರೆ LTTE ಅಂತ ಐತಿ, ಇದಕ್ಕೆ ಹೋಲಿಕೆ ಯಾವುದಂದರೆ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳ್ ಇಲಂ ಅನ್ನುವಂಥದ್ದು ಇದು
ಇದು ಸರಿಯಾದ ಹೋಲಿಕೆಯಾಗಿದೆ. ಸ್ನೇಹಿತರೆ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸ್ನೇಹಿತರೆ, ಹೆಚ್ಚಿನ ವಿವರಣೆ ಮಾಡಬೇಕನ್ನುವಂಥ ದೃಷ್ಟಿಕೋನ ಇತ್ತು. ನಾಳೆ ಎಕ್ಸಾಮ್ ಇರುವುದರಿಂದ ವಿವರಣೆ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಇದರ ಹೆಚ್ಚಿನ ವಿವರಣೆ ಮಾಡುವಂಥ ಪ್ರಯತ್ನ ಮಾಡಿಕೊಳ್ಳುತ್ತೇನೆ. ಹಿಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಪ್ರತಿ ಅಧ್ಯಾಯದ ಮೇಲೆ ವಿವರಣೆಯನ್ನು ಮಾಡಿದ್ದೇನಲ್ಲ, ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಹೆಚ್ಚಿನ ವಿವರಣೆ ಕೊಡುವಂಥ ಪ್ರಯತ್ನ ಮಾಡುತ್ತಿದ್ದೇನೆ. ಸಮಯ ಇಲ್ಲದ ಕಾರಣದಿಂದ ಇದನ್ನು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಷಯಗಳನ್ನು ಇದರ ಪ್ರಸ್ತುತಪಡಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿಗೆ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.